ಗುರು ನಮ್ಮ ಟೀಮ್ ಇಂಡಿಯಾದವರು ಧಮಾಕ ಮಾಡಿಕೊಂಡು ಇಲ್ಲಿ ಜಿಂಬಾಬ್ವೆ ಅಗೇನ್ಸ್ಟ್ ಸೀರೀಸ್ನ ವೈಟ್ ವಾಶ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ 3 ಮ್ಯಾಚ್ಗಳಿತ್ತು, 3 ಮ್ಯಾಚ್ಗಳು ನಮ್ಮ ಟೀಮ್ ಇಂಡಿಯಾದವರು ಭರ್ಜರಿಯಾಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ನಿಮ್ಮ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ಇಲ್ಲಿ ನಮ್ಮ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಇಲ್ಲಿ ಆಮೇಲೆ ಅಭಿಷೇಕ್ ಶರ್ಮಾ ಕೂಡ ಬೇಗನೆ ಔಟ್ ಆಗ್ತಾರೆ. ಅಲ್ಲಿಂದ ನೋಡಿ ಇಲ್ಲಿ ವೈಭವ್ ಸೂರ್ಯವಂಶಿ ಅವರ ಆಟ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಗುರು, ಯಾವ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವೈಭವ್ ಸೂರ್ಯವಂಶಿ ಅವರು ಇಂಗ್ಲೆಂಡ್ ಅಗೇನ್ಸ್ಟ್ ಅಷ್ಟೊಂದು ಸ್ಕೋರ್ ಮಾಡೋದಕ್ಕೆ ಆಗಲಿಲ್ಲ ಸೂರ್ಯವಂಶಿ ಅವರಿಗೆ. ಅದನ್ನು ಬಿಟ್ಟರೆ ಜಿಂಬಾಬ್ವೆ ಅಗೇನ್ಸ್ಟ್ ಆದೆ ಬಂದ ಮೇಲೆ 3 ಮ್ಯಾಚಲ್ಲಿ 250ನ ಸ್ಕೋರ್ ಮಾಡಿದ್ದಾರೆ. ಅದು ಒಂದು ಬಿಗ್ ಸ್ಕೋರ್ ಕೂಡ ಮಾಡಿದ್ದಾರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೋದು. ನಮ್ಮ ಇಂಡಿಯಾಗೆ ಫ್ಯೂಚರಲ್ಲಿ ಒನ್ ಆಫ್ ದಿ ಬೆಸ್ಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸಿಗ್ತಾರೆ ನಮಗೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೋದು. ಅಭಿಷೇಕ್ ಶರ್ಮಾ ಅವ್ರಿಗೆ ಈ ಸೀರೀಸ್ ಚೆನ್ನಾಗಾಗಲಿಲ್ಲ. ಇಂಗ್ಲೆಂಡ್ ಸೀರೀಸ್ ಸ್ವಲ್ಪ ಚೆನ್ನಾಗಿತ್ತು ಅಭಿಷೇಕ್ ಶರ್ಮಾ ಅವ್ರಿಗೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡ್ತಾ ಇರ್ತಾರೆ ನಮಗೆ. ಇಶಾನ್ ಕಿಶನ್ ಪಾಪ ಚೆನ್ನಾಗಿ ಆಡ್ತಾರೆ, ಮತ್ತು ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡ್ತಾರೆ, ಮತ್ತು ನಿಮಗೆ ರಿಂಕು ಸಿಂಗ್ ಕೂಡ ಚೆನ್ನಾಗಿ ಮ್ಯಾಚ್ ಆಡಿ ಫಿನಿಶ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. 192 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಜಿಂಬಾಬ್ವೆ ಟೀಮ್ಗೆ. 192 ರನ್ ಇದು ದೊಡ್ಡ ಸ್ಕೋರೇ ಆಯಿತು ಜಿಂಬಾಬ್ವೆ ಟೀಮ್ಗೆ. ಅದೆಲ್ಲ ಚೇಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬೋದು. ಫೈಟ್ ಕೊಟ್ಟಿದ್ದಾರೆ ಈ ಮ್ಯಾಚ್ ಅಂತ ಹೇಳ್ಬೋದು. ಬರೀ 35 ರನ್ನಿಂದ ಸೋತಿದ್ದಾರೆ ಜಿಂಬಾಬ್ವೆ ಟೀಮ್. ಅಷ್ಟು ಕಡೆಗಣಿಸೋಕ್ಕಾಗೋದಿಲ್ಲ. ರಿಯಾನ್ ಅನ್ನೋರು ಚೆನ್ನಾಗಿ ಆಡ್ತಾರೆ, ಮತ್ತು ಮಾಡೆವರನ್ನ ಚೆನ್ನಾಗಿ ಆಡ್ತಾರೆ. ಅವ್ರ ಕ್ಯಾಪ್ಟನ್ ಅಂತ ಸಿಕಂದರ್ ರಾಜಾ ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡೋದಕ್ಕಾಗಲಿಲ್ಲ. ಮತ್ತು ಬೌಲಿಂಗಲ್ಲಿ ಅಷ್ಟೊಂದೇನು ಎಕ್ಸ್ಪೆನ್ಸಿವ್ ಕೂಡ ಆಗಿದ್ರು. ಸಿಕಂದರ್ ರಾಜಾ ಅವರು ಸಖತ್ ಅವಲಂಬಿತರಾಗಿದ್ದಾರೆ ಜಿಂಬಾಬ್ವೆ ಟೀಮು ಇಲ್ಲಿ ಸಿಕಂದರ್ ರಾಜಾ ಮೇಲೆ ಅಂತ ಹೇಳ್ಬೋದು. ಯಾಕಂತಂದರೆ ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ಸು ಸಿಕಂದರ್ ರಾಜಾ. T20 ಆಗಿರಲಿ ಮತ್ತು ODI ಆಗಿರಲಿ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಸಿಕಂದರ್ ರಾಜಾ ಅವರು. ಜಿಂಬಾಬ್ವೆಗೆ ಒನ್ ಆಫ್ ದಿ ಮೇನ್ ಪ್ಲೇಯರು ನಿಮಗೆ ಸಿಕಂದರ್ ರಾಜಾ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯಾ ಪರವಾಗಿ ಶ್ರೇಯಸ್ ಅಯ್ಯರ್ ಅವ್ರಿಗೆ ಈ ಸೀರೀಸಲ್ಲಿ ಯಾವುದೇ ಒಂದು 50 ಬರಲಿಲ್ಲ. ಆದರೆ ಇಂಗ್ಲೆಂಡಲ್ಲಿ ಚೆನ್ನಾಗಿ ಆಡಿದ್ದಾರೆ, ಮತ್ತು ಕ್ಯಾಪ್ಟನ್ಸಿ ಕೂಡ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಇಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ನ ಪಕ್ಕ ಇದೆ ವೈಭವ್ ಸೂರ್ಯವಂಶಿಗೆ ಬರೋ ಸಾಧ್ಯತೆ ಎಲ್ಲ ಇದೆ ಅಂತ ಹೇಳ್ಬೋದು. ಮುಂದೆ ಬರುವಂಥ ಏಷ್ಯಾ ಕಪ್ ಆಗಿರ್ಬೋದು ಮತ್ತು ಏಷ್ಯನ್ ಗೇಮ್ಸ್ ಆಗಿರ್ಬೋದು ವೈಭವ್ ಸೂರ್ಯವಂಶಿನ ಓಪನ್ ಮಾಡ್ತಾರೆ, ಇಲ್ಲ ಸಂಜು ಸ್ಯಾಮ್ಸನ್ ಓಪನ್ ಮಾಡ್ತಾರೆ ಅನ್ನೋದು ದೊಡ್ಡ ತಲೆನೋವಾಗಿದೆ ನಮ್ಮ ಟೀಮ್ ಇಂಡಿಯಾದವ್ರಿಗೆ ಅಂತ ಹೇಳ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಸಂಜು ಸ್ಯಾಮ್ಸನ್ ಬಿಟ್ಟಿದ ತಕ್ಷಣ ಇಲ್ಲಿ ನಿಮಗೆ ವೈಭವ್ ಸೂರ್ಯವಂಶಿ ಅಂತ ರೆಡಿಮೇಡ್ ಆಗಿರುವಂಥ ಪ್ಲೇಯರು, ಅದು ಕ್ವಾಲಿಟಿ ಇರುವಂಥ ಪ್ಲೇಯರು, ಸಖತ್ ಅಗ್ರೆಸಿವ್ ಆಗಿ ಇಟ್ಕೊಂಡು ಮ್ಯಾಚ್ನ ಫಿನಿಶ್ ಮಾಡುವಂಥ ಕೇಪಬಿಲಿಟಿ ಇರುವಂಥ ಪ್ಲೇಯರು ನಿಮ್ಗೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೋದು. ಸಖತ್ತಾಗಿ ಆಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಅಭಿಷೇಕ್ ಶರ್ಮಾ ಆಗಿಲ್ಲ ವೈಭವ್ ಸೂರ್ಯವಂಶಿ ಅವರು ಓಪನಿಂಗ್ ಮಾಡಿದ್ರೆ ಧಮಾಕ ಓಪನಿಂಗ್ ಪಾರ್ಟ್ನರ್ಶಿಪ್ ಅಂತ ಬರೋದು ಪಕ್ಕ ಅಂತಲೇ ಹೇಳ್ಬೋದು. ಈ ಮ್ಯಾಚು ಕೂಡ ಹಾಗೆ ಆಯಿತು. ಅಭಿಷೇಕ್ ಶರ್ಮಾ ಕ್ಲಿಕ್ ಆಗಲಿಲ್ಲ, ಆದರೂ ಕೂಡ ನಮ್ಮ ಟೀಮ್ ಇಂಡಿಯಾದವರು 35 ರನ್ಗಳ ಭರ್ಜರಿ ಜಯ ಗಳಿಸ್ಕೊಂಡಿದ್ದಾರೆ. ನಿಮಗೆ ಅನಿಸಿದೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.